ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಅಮಾವಾಸ್ಯೆ ತಿಥಿ ರೋಹಿಣಿ ನಕ್ಷತ್ರ. ಈ ದಿವಸ ಅಮಾವಾಸ್ಯೆ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲ ಅಮಾವಾಸ್ಯೆ ಮುಗಿದು ಹೋಗುತ್ತೆ. ಆದರೆ ಅಮಾವಾಸ್ಯೆಗೆ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಬಾಲಾನಾಂ ದರ್ಶಜಾತಾನಾಂ ಮಾತಾ ಪಿತ್ರೋರ್ ದರಿದ್ರತಃ ತದ್ದೋಷ ನಿವಾರಣಾರ್ಥಂ ಶಾಂತಿಂ ಕುರ್ಯಾತ್ ವಿಚಕ್ಷಣ ಅಂತ ಒಂದು ಮಾತನ್ನು ಹೇಳಿದೆ. ಅಮಾವಾಸ್ಯೆ ಸಂದರ್ಭದಲ್ಲೂ ಒಂದು ಮಗು, ಹಾಗಂತ ಮಗು ಹುಟ್ಟಿದ್ರೆ ಏನು ತೊಂದರೆ, ನಾ ಮಗುನ ತೊಗೊಂಡು ಹೋಗಿ ಎಲ್ಲ ಎಷ್ಟು ಬಿಡೋದ ಅಥವಾ ಈ ಥರದ್ದು ಚಿಂತನೆಗಳು ನಮ್ಮಲ್ಲಿ ಬರುತ್ತೆ. ಖಂಡಿತ ಆ ಥರ ಅಲ್ಲ ಅದು. ನೋಡಿ, ಚಂದ್ರನ ಬಲ ಅನ್ನೋದು ತುಂಬ ಮುಖ್ಯ. ಪ್ರತಿಯೊಬ್ಬರಿಗೂ, ಪ್ರತಿ ಪ್ರಾಣಿ ಸಂಕುಲಕ್ಕೂ, ಧಾನ್ಯಗಳಿಗೆ, ಜೀವ ಸಂಕುಲಕ್ಕೆ, ಸಕಲಕ್ಕೂ ಸೂರ್ಯ ಚಂದ್ರರ ಕೃಪೆ ಬೇಕು. ಅಮಾವಾಸ್ಯೆ ಸಂದರ್ಭದಲ್ಲಿ ಚಂದ್ರನ ಬಲ ತುಂಬ ಹೋಗಿರುತ್ತೆ, ನಿರ್ಬಲನಾಗಿರುತ್ತೆ. ನಾವು ಈ ಸಂದರ್ಭದಲ್ಲಿ ಮಗು ಹುಟ್ಟಿದ್ರೆ ಒಂದು ಮನೋಬಲ ಅಂತಕ್ಕಂಥ ಸ್ವಲ್ಪ ಕಡಿಮೆ ಇರುತ್ತೆ. ಹೀಗಾಗಿ ತದ್ದೋಷ ನಿವಾರಣಾರ್ಥಂ ಶಾಂತಿಂ ಕುರ್ಯ, ಆ ದೋಷ ನಿವಾರಣೆಗಾಗಿ ಒಂದು ಶಾಂತಿ ಮಾಡಿ ಅಂತ. ಅದು ಮಂತ್ರವತ್ತಾದ ಶಾಂತಿ ಮಾಡುವುದರಿಂದಾಗಿ ಯಾವಾಗ ಸಹಜ ಬಲವಿಲ್ವೋ ಆಗ ನಾವು, ಈಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುತ್ತಪ್ಪ, ನೀವು ವಿಟಮಿನ್ ಡಿಫಿಷಿಯನ್ಸಿ ಇದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡೋದು? ಯಾವುದೋ ಒಂದು ಮಾತ್ರೆ ಕೊಡ್ತಾರೆ, ಅದನ್ನು ತಗೋಬೇಕಾಗತ್ತೆ. ಆಗ ಸ್ವಲ್ಪ ಚೇತರಿಕೆ ಆಗುತ್ತೆ. ಯಾವುದೋ ಒಂದು ಇಂಜೆಕ್ಷನ್ಗಳನ್ನು ಕೊಡ್ತಾರೆ, ಆಗ ಬಲ ಬರುತ್ತೆ. ಹಾಗಾಗಿ ತಾನೇ ನಾವು ಮೆಡಿಸಿನ್ಗೆ ಹೋಗ್ತಕ್ಕಂಥದ್ದು. ಅಲ್ಲಿಲ್ಲ ಅಂತಲ್ಲ ಅರ್ಥ, ಅದರಲ್ಲಿ ಶಕ್ತಿ ಇಲ್ಲ ಅಂತಲ್ಲ ಇದೆ. ಹಾಗೆಯೇ ಇಂತಹ ಸಂದರ್ಭದಲ್ಲಿ ಇದನ್ನು ಸಿನಿವಾಲಿ, ಕುಹು ಅಂತೆಲ್ಲ ಕರೀತಾರೆ. ಸಾದೃಷ್ಟೇಂದು ಸಿನಿವಾಲಿ, ಸಾನಷ್ಟೇಂದು ಕಲಾ ಕುಹು. ಚಂದ್ರನ ಅಮಾವಾಸ್ಯೆಯಲ್ಲಿ ಚಂದ್ರನ ದರ್ಶನವೇ ಆಗದೇ ಇದ್ದರೆ ಅದನ್ನು ಕುಹು ಅಂತ ಕರೀತಾರೆ. ಹೀಗಾಗಿ ಕುಹುತ್ಥಾನ ಇದ್ದ ಸಂದರ್ಭದಲ್ಲಿ ಆ ದೋಷ ನಿವಾರಣೆಯನ್ನು ಮಾಡಿ ಅಂತ ಕಂಡುಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮಗು ಸ್ವಲ್ಪ ವೀಕ್ ಆಗುತ್ತೆ, ಮೆಂಟಲಿ ಸ್ವಲ್ಪ ಅದು ವೀಕ್ ಇರ್ತದೆ. ಹೀಗಾಗಿ ಇದನ್ನು ಶಾಂತಿ ಮಾಡೋದ್ರಿಂದಾಗಿ ಒಂದು ಪುಷ್ಟಿ ಬರುತ್ತೆ. ಸಹಜವಾಗಿ ಮಂತ್ರದಿಂದ ಅದಕ್ಕೆ ವಿಟಮಿನನ್ನು ತುಂಬತಕ್ಕಂಥದ್ದು, ಮನಸ್ಸಿನ ಬಲವನ್ನು ತುಂಬತಕ್ಕಂಥದ್ದು ಅದು ಆಗುತ್ತೆ. ಆ ಮಂತ್ರಗಳಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಇದನ್ನು ನಂಬಿದವರಿಗಿದೆ. ನಂಬದೇ ಇರತಕ್ಕಂಥ ಕುತರ್ಕ ಮಾಡ್ತಕ್ಕಂಥವ್ರಿಗೆ ಇದೆಲ್ಲ ಬರೀ ನಿಮ್ಮದು ಇದೇ ಆಯಿತು ಅಂಥ ಪ್ರಶ್ನೆ ಮಾಡೋರಿಗೆ ಈ ದಾರಿಯೇ ಅಲ್ಲ. ಅವರು ಯಾವಾಗಲೂ ಸದಾ ಸುಖಿಗಳು. ಯಾವುದೋ ಒಂದು ಮಾರ್ಗದಲ್ಲಿ ನಡೀಲಿ. ಅವರು ಇದಿಲ್ಲ, ನಾನು ಇದ್ರ ಬಗ್ಗೆ ಆಲೋಚನೆಯೇ ಮಾಡಲ್ಲ, ಅಷ್ಟೊಂದು ಮನೋಬಲ ನನಗೆ ಸದೃಢವಾಗಿದೆ ಅಂತಂದರೆ ಅವರಿಗೆ ಒಂದು ನಮಸ್ಕಾರ ಹಾಕಬೇಕಷ್ಟೆ. ಅಕಸ್ಮಾತ್ ಯಾರು ಇದನ್ನು ನಚ್ಕೊಳ್ತಾರೋ ಅಂಥವರಿಗೆ ಶಾಸ್ತ್ರವಿರೋದು ಸಾಮಾನ್ಯರಿಗೆ. ತುಂಬ ಪ್ರಚಂಡ ತರ್ಕ ಮಾಡ್ತಕ್ಕಂಥ ಅಹಂಕಾರಿಗಳಿಗೆ, ಅಂಥವರಿಗೆಲ್ಲ ಅವರಿಗೆ ಶಾಸ್ತ್ರವಲ್ಲ, ಶಾಸ್ತ್ರ ಬೇಕಾಗಿಲ್ಲ. ಅವರೇ ಯಾವುದೋ ಒಂದು ನಿರ್ಮಾಣ ಮಾಡಿಕೊಳ್ಳೋ ಶಕ್ತಿ ಇರುತ್ತೆ ಅವರಿಗೆ. ಹೀಗಾಗಿ ಅಂಥವ್ರಿಗೆ ಅಲ್ಲವೇ ಅಲ್ಲ ಈ ವಿಚಾರಗಳೆಲ್ಲ. ಇಂಥ ಒಂದು ನಂಬಿಕೆ ಇರೋರಿಗೆ ಇದೊಂದು ಶಾಂತಿ ಮಾಡೋದರಿಂದಾಗಿ ಮಗುವಿಗೆ ಒಂದು ಬಲ ಬರುತ್ತೆ, ತಂದೆ ತಾಯಿಗಳಿಗೊಂದು ಶ್ರೇಯಸ್ಸು ಉಂಟಾಗುತ್ತೆ. ಆ ಕಾರಣದಿಂದಾಗಿ ಶಾಂತಿ ಇತ್ಯಾದಿಗಳನ್ನೆಲ್ಲ ಹೇಳಿರೋದು ಅದೇ ಕಾರಣಕ್ಕೆ. ಯಾವುದನ್ನು ಇದನ್ನು ಹಾಳು ಮಾಡಿಕೊಳ್ಳಿ, ಇನ್ನೇನು ಇದಕ್ಕೆ ತೊಂದರೆಗಾಗಿ ಏನನ್ನೂ ಹೇಳಿಲ್ಲ ಋಷಿಗಳು, ಅನುಕೂಲಕ್ಕಾಗಿ ಹೇಳಿದ್ದಾರೆ. ಈ ಥರ ತೊಂದರೆ ಇದ್ದಾಗ, ಈಗ ಆರೋಗ್ಯ ಕಾಯಿಲೆ ಇದ್ದಾಗ, ನಾನಾಗಲೇ ಹೇಳಿದೆ, ಕಾಯಿಲೆ ಬಿದ್ದಾಗ ಏನೋ ಟ್ರೀಟ್ಮೆಂಟ್ ಬೇಕಲ್ವ, ಯಾವುದೊಂದು ಆಯುರ್ವೇದ ಮೊರೆ ಹೋಗ್ತಾ ಇದ್ರಲ್ಲ, ಆ ರೀತಿಯಲ್ಲಿ ಮಂತ್ರದ ಮೊರೆ ಹೋಗೋದು ನಮ್ಮ ಸೌಖ್ಯಕ್ಕಾಗಿ, ನಮ್ಮ ದೇಹ ಬಲಕ್ಕಾಗಿ, ನಮ್ಮ ಮನೋಬಲಕ್ಕಾಗಿ ಇವೆಲ್ಲ ಇರತಕ್ಕಂಥದ್ದು. ಆ ನಂಬಿಕೆ ಇದ್ದವರಿಗೆ ಇದಂತೂ ದಿವ್ಯವಾದ ಸಾಧನ. ಹೀಗಾಗಿ ದಿವಸ ಯಾವುದಾದ್ರು ಮಗು ಹುಟ್ಟಿದರೆ ಮಾಡಿಸಬಹುದು. ಮತ್ತು ಅಮಾವಾಸ್ಯೆ ಸಂದರ್ಭಗಳಲ್ಲಿ ಈ ಕಾಯಿ ಕಟ್ಟಿಸ್ತಕ್ಕಂಥದ್ದು, ತಾಳೆ ಕಾಯಿಗಳನ್ನು ಮಂತ್ರಿಸಿ ಕೊಡ್ತಕ್ಕಂಥದ್ದು, ಈ ಥರದ್ದು ಎಲ್ಲ ಇರ್ತದೆ.
ಅದೆಲ್ಲ ಇದ್ದು ದೃಷ್ಟಿದೋಷ ನಿವಾರಣೆ ಮಾಡಲಿಕ್ಕೆ ಅಥವಾ ಇನ್ಯಾವುದೋ ಒಂದು ಕೆಡಕನ್ನು ದಾಟಲಿಕ್ಕೆ ಇರತಕ್ಕಂಥ ಅವೆಲ್ಲ ಸಾಧನಗಳು. ಸಾಧ್ಯವಾದರೆ ಅದನ್ನೆಲ್ಲ ನಿಮ್ಮ ರಕ್ಷಣೆಗೆ ಹೇಳ್ಕೊಡ್ಬೇಕಾಗಿಲ್ಲ, ಒಂದು ಸಲ ನೆನಪು ಮಾಡೋದಷ್ಟೇ ಇದು ನನ್ನ ಕೆಲಸ. ಆ ರೀತಿಯಲ್ಲಿ ದಿವಸ ಅಮಾವಾಸ್ಯೆ ದಿವಸ ನಾವು ಪಿತೃದೇವತೆಗಳನ್ನು ಸ್ಮರಣೆ ಮಾಡ್ಕೋಬೇಕು. ನೆನ್ನೆ ಆಗಿದೆ, ಶ್ರದ್ಧೆ ಇತ್ಯಾದಿ ಎಲ್ಲ ನೆನ್ನೆ ಮಾಡಬೇಕು ಅಂತಿದೆ, ಆದರೂ ಅವರ ಸ್ಮರಣೆ ಆಗಿ ಹೋದವರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಗಗನ್ ಅವರು ಹೊಸಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/9/2007, ಸಮಯ 5:30 ಸಂಜೆ. ಅವರ ಪ್ರಶ್ನೆ, ನೀಟ್ ಎಕ್ಸಾಮ್ ಬರೆದಿದ್ದೀನಿ, ಸರ್ಕಾರಿ ಸೀಟ್ ಸಿಗುತ್ತಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗಗನ್ ಅವರ ಪ್ರಶ್ನೆ ಸರ್ಕಾರಿ ಸೀಟ್ ಸಿಗುತ್ತಾ ಅಂತ ಕೇಳಿದ್ದಾರೆ ಅವರಲ್ವಾ. ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಜಾತಕ ನೋಡೋಣ ಜಾತಕವನ್ನು ಪರಿಶೀಲಿಸೋಣ. ಜಾತಕದಲ್ಲಿ ಕೆಲವು ಗ್ರಹಗಳ ಬಲವಿದ್ದರೆ ನಾವು ಏನು ನಿರೀಕ್ಷೆ ಮಾಡ್ತೀವೋ ಅದಕ್ಕಿಂತಲೂ ಹೆಚ್ಚಿನ ಫಲ ಕಾಣಲಿಕ್ಕೆ ಅವಕಾಶಗಳಿರ್ತವೆ. ಆ ಬಲದ ಯಾವ ಗ್ರಹ ಬಲಿಷ್ಠವಾಗಿದೆಯೋ ಆ ಗ್ರಹದ ಕಾಲವೂ ಇರಬೇಕು. ನೋಡಿ, ಈಗ ತಮ್ಮದು ಕುಂಭಲಗ್ನವಾಗಿದೆ. ಕುಂಭಲಗ್ನದಿಂದ ನೋಡಿ, ಪಂಚಮಾಧಿಪತಿ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು, ಅದೃಷ್ಟ ಬೇಕು ಹೀಗೆ. ಆದರೆ ಕಾಲ ನೋಡೋಣ. ಈಗ ನಿಮಗೆ ಕಾಲವಶಾತ್ ಚೆನ್ನಾಗಿಲ್ಲ. ಕುಜರಾಹು ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲದಲ್ಲಿ ಇದ್ದೀರ ತಾವು. 2026 ಮೇವರೆಗೆ ನಿಮಗೆ ಈ ಒಂದು ಸಂಧಿ ಶಾಂತಿ ಅಷ್ಟು ಫಲ ಕೊಡೋದಿಲ್ಲ. ಇದೇ ನೀವು ಬುಧ ಭುಕ್ತಿಯಲ್ಲೋ ಬುಧ ದಶೆಯಲ್ಲೋ ಇದ್ದಿದ್ದರೆ ಖಂಡಿತ ದೈವಾನುಕೂಲದಿಂದ ಸಹಾಯ ಆಗಿಬಿಡ್ತಾ ಇತ್ತು. ಹೀಗಾಗಿ ಅದು ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳಲಾರೆ. ಇದಕ್ಕೇನು ಮಾಡಬಹುದು? ಪ್ರಯತ್ನ ಮಾಡಿ. ಇದರ ಜೊತೆಗೆ ಈಗ ರಾಹುವಿನ ಕಾಲ ಇರೋದರಿಂದಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಎಲ್ಲ ವಿಶೇಷ ಬಲವನ್ನು ತಂದುಕೊಡ್ತಕ್ಕಂಥದ್ದು ನಮಗೆ ದೇವಾರಾಧನೆಗಳಿಂದಾಗಿ. ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ನಿಮಗೆ ಸಹಾಯವಾಗುತ್ತೆ ಅಂತ ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನೀವು ಯಾವುದೇ ಪೂಜೆ ಮಾಡಿಸಿ, ಸುಬ್ರಹ್ಮಣ್ಯನಿಗೆ ಅಭಿಷೇಕದಿಂದ ಹಿಡಿದು ಏನು ಸುಬ್ರಹ್ಮಣ್ಯ ಯಾಗದವರೆಗೆ ಮೂಲಮಂತ್ರದಿಂದ ಅಲ್ಲಿವರೆಗೂ ಅವಕಾಶಗಳಿದ್ದಾವೆ. ಆದರೆ ಯಾವುದು ಮಾಡಿಸ್ತೀರಾ ಅನ್ನೋದಕ್ಕಿಂತ ಎಷ್ಟು ಭಕ್ತಿ ಪ್ರೀತಿಗಳಿಂದ ಮಾಡಿಸ್ತೀರಾ ಅದು ಬಹಳ ಮುಖ್ಯವಾಗುತ್ತೆ. ಒಂದು ಕಾಮನೆಯನ್ನು ನಮಗೆ ಅದು ಇದೆ, ಒಂದು ಬಯಕೆ ಇಟ್ಟು ದೇವ್ರು ಬರೀ ಕೇಳ್ಕೊಳ್ಳೋದೇನಂತಾರೆ, ಕೊಡೋದಕ್ಕೆ ಇರೋ ದೇವತೆಗಳು ಏನಕ್ಕೆ ಅಷ್ಟೆಲ್ಲ ಶಕ್ತಿ ಇದೆ ಮತ್ತು ಅವರಿಗೆ. ನಮ್ಮಂತಹ ಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿ ಮಾಡಲಿ ಅಂತಲೇ ತಾನೆ. ಹೀಗಾಗಿ ಒಂದು ಸಂಕಲ್ಪದಿಂದ ಮಾಡಿಸಿ, ದೇವರು ನಿಮಗೆ ಕೃಪೆ ಮಾಡಲಿ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಿಂಚನ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/12/2010, ಸಮಯ 5 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಸಿಂಚನ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯಾಧಿಪತಿ ಪಂಚಮಾಧಿಪತಿ ಗುರುವಾಗಿದ್ದಾನೆ. ಗುರು ಪಂಚಮ ಸ್ಥಾನದಲ್ಲಿ ತುಂಬ ಒಳ್ಳೆಯದಿದು. ಬುದ್ಧಿಸ್ಥಾನಾಧಿಪೇ ಸೌಮ್ಯ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಪರೇಂಗಿತಜ್ಞೋ ಮೇಧಾವಿ ಕಾರಕ್ಕೆ ಶುಭ ಸಂಯುತೆ ಅಂತ ತುಂಬ ವಿಶಿಷ್ಟವಾದ ಫಲವನ್ನು ಹೇಳಿದೆ. ಹೀಗಾಗಿ ಈ ಒಂದು ಒಳ್ಳೆ ಗುರಿ ಇಟ್ಕೊಂಡು ನೀವು ಸಾಗಿಬಿಟ್ರೆ ಇನ್ನೊಬ್ಬರನ್ನ ಕಿಂಗ್ ಮೇಕರ್ ಅಂತಾರಲ್ಲ, ಆ ರೀತಿಯಲ್ಲಿರ್ತಕ್ಕಂಥ ಒಂದು ಜಾತಕ ಇದು. ನೀವೇ 4 ಜನರನ್ನು ತಯಾರು ಮಾಡಿ ಇವರು ನನ್ನ ವಿದ್ಯಾರ್ಥಿ, ಇವರು ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಷ್ಟು ಶಕ್ತಿ ಸಾಮರ್ಥ್ಯ ನಿಮಗಿದೆ. ಹೀಗಾಗಿ ನೀವು ಚೆನ್ನಾಗಿ ಓದಿ. IAS KS ಆಗಲಿ, ಗುರುವಿಗಂತೂ ವಿವೇಚನಾ ಶಕ್ತಿ ಚೆನ್ನಾಗಿರುತ್ತೆ ಅಂತ ಪಂಚಮದಲ್ಲಿದ್ದಾಗ. ಹೀಗಾಗಿ ತುಂಬ ಚೆನ್ನಾಗಿದೆ ಜಾತಕ. ಒಳ್ಳೆಯ ರೀತಿಯಲ್ಲಿ ನೀವು ಪ್ರಯತ್ನ ಮಾಡಬಹುದು. ಗುರು ಶೈಕ್ಷಣಿಕ ಕ್ಷೇತ್ರಗಳು ಯಾವುದನ್ನು ಟೀಚಿಂಗ್ ಪ್ರೊಫೆಷನ್ ಅಂತೀವೋ ಆ ರೀತಿಯಲ್ಲಿ ನೀವು ಮುಂದುವರಲಿಕ್ಕೆ ಅವಕಾಶಗಳಿದ್ದಾವೆ. IAS KS ಆಗಲೇ ಹೇಳಿದಾಗ ಅದಕ್ಕೆ ಅವಕಾಶಗಳಿದೆ. ಲಾ ಮಾಡಲಿಕ್ಕೆ ತುಂಬ ಅವಕಾಶಗಳಿದ್ದಾವೆ. ಅವನು ಜಲಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಯಾವುದನ್ನು ನೌಕಾದಳ ನೌಕಾ ಸೇನೆ ಅಂತಾರೋ ಆ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರಯತ್ನ ಮಾಡ್ಬೋದು. ಮರೀನ್ ಇಂಜಿನಿಯರಿಂಗ್ ಅದರಲ್ಲಿ ಮುಂದುವರಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರಯತ್ನ ಮಾಡಿ, ಯಾವುದೂ ಆಗಬಹುದು. ಚೆನ್ನಾಗಿದೆ. ಈಗ ಪ್ರಸ್ತುತ ಕಾಲ ಕೂಡ ನಿಮಗೆ ರಾಹು ಬೃಹಸ್ಪತಿ, ಈಗ ಚಂದ್ರ ನಡೀತಾ ಇದೆ, ಸಂಧಿಶಾಂತಿ ಇದೆ ಆಗಸ್ಟಲ್ಲಿ. ರಾಹು ಬೃಹಸ್ಪತಿ ಸಂಧಿಶಾಂತಿ ನಂಗನ್ಸುತ್ತೆ 2026 ಮುಂದಿನ ವರ್ಷದಿಂದ ನಿಮಗೆ ಒಂದು ಒಳ್ಳೆ ಟರ್ನಿಂಗ್ ಪಾಯಿಂಟ್. ಹೇಗೆ ನಾವು SSLCನೋ ಅಥವಾ PUCನೋ ಆದಮೇಲೆ ನಾವು ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ, ಆ ರೀತಿಯಲ್ಲಿ ಗುರು ದಶೆ ಅನ್ನೋದು ನಿಮ್ಮ ಬದುಕಿಗೆ ಒಂದು ಹೊಸ ತಿರುವನ್ನು ತಂದು ಕೊಟ್ಬಿಡುತ್ತೆ. ಚೆನ್ನಾಗಿದೆ ಇವರೇ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕವಿತಾ ಅವರು ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/12/2015, ಸಮಯ 3:50 ಮಧ್ಯಾಹ್ನ. ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ.
ಕವಿತಾ ಅವರ ಪ್ರಶ್ನೆ ಒಂದು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನ, ಆ ಅಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಪಂಚಮದಲ್ಲಿ ಕುಜನ ಸ್ವಲ್ಪ ಕೋಪ ತಾಪ ಇರುತ್ತದೆ, ಸ್ವಲ್ಪ ಸಮಾಧಾನವಾಗಿರಬೇಕು. ನರಸಿಂಹ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಪ್ರತಿ ಮಂಗಳವಾರ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಿ, ಪ್ರೋಕ್ಷಣೆ ಸೇವನೆ ಎರಡೂ ಮಾಡಿ. ಅದರಿಂದ ಬಲ ಬರುತ್ತೆ, ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈಗ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ತಮಗೆ ಈಗ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಆರೋಗ್ಯದ ಮಟ್ಟಿಗೆ ಏನೂ ತೊಂದರೆ ಇಲ್ಲ, ಗಾಬರಿ ಬೇಡ. ಅಕಸ್ಮಾತ್ ಸಣ್ಣ ಪುಟ್ಟ ಇದ್ದರೂ ಸರಿ ಹೋಗಿಬಿಡುತ್ತೆ, ಆತಂಕ ಬೇಡ. ಆದರೆ ವಿದ್ಯೆಗೆ ಸಂಬಂಧಿಸಿದ ಹಾಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಬೇಕು, ನರಸಿಂಹ ಪ್ರಾರ್ಥನೆಯೂ ಬೇಕು. ಎರಡನ್ನೂ ಮಾಡಿ. ಪ್ರತಿ ಮಂಗಳವಾರ ಎರಡೂ ದೇವತೆಗಳಿಗೆ ಆರಾಧನೆಗೆ ಒಳ್ಳೆಯ ಕಾಲ. ಹೀಗಾಗಿ ನಿಮ್ಮ ಪ್ರಶ್ನೆ ಬಂದಿರೋದು ಮಂಗಳವಾರವೇ ಆಗಿದೆ. ಹೀಗಾಗಿ ಅವೆರಡು ದೇವತೆಗಳನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕಿಶನ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/8/2002, ಸಮಯ 12:45 ಮಧ್ಯಾಹ್ನ. ಅವರ ಪ್ರಶ್ನೆ, ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಕಿಶನ್ ಅವರ ಪ್ರಶ್ನೆ ಅದು ಜೀವನ ಹೇಗಿದೆ, ಮುಂದೆ ಹೇಗಿರ್ತದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಗುರುವಿದ್ದಾನೆ. ಕರ್ಮಸ್ಥಾನದಲ್ಲಿ ರವಿ ಸ್ವಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಕುಜನ್ ಲಗ್ನಾಧಿಪತಿ ಕರ್ಮಾಧಿಪತಿ ಎರಡೂ ಸೇರಿಬಿಟ್ರೆ ಜೀವನ ಸುಖವಾಗಿರುತ್ತೆ. ಯಾಕೆ ಆತಂಕ ಮಾಡ್ಕೋತೀರ? ಮತ್ತು ಭಾಗ್ಯದಲ್ಲಿ ಗುರು ಇರ್ತಕ್ಕಂಥದ್ದು ಇದೆಲ್ಲ ಒಳ್ಳೆಯ ಲಕ್ಷಣ. ಪ್ರಸ್ತುತ ನಿಮಗೆ ಶುಕ್ರನ ಭಕ್ತಿ ನಡೀತಾ ಇದೆ. ಜೂನ್ ನಂತರ ತುಂಬ ಚೆನ್ನಾಗಿದೆ. ಮುಂದೆ ಕುಜ ಪ್ರಾರಂಭವಾಗುತ್ತೆ. ಚೆನ್ನಾಗಿದೆ ಅವರೇ, ಜೀವನ ತುಂಬ ಚೆನ್ನಾಗಿರ್ತದೆ. ನೀವು ಪ್ರಯತ್ನ ಪಟ್ಟರೆ, ಒಳ್ಳೆಯ ರೀತಿಯಲ್ಲಿ ಓದಿ ಅಧ್ಯಯನ ಮಾಡಿ ಎಕ್ಸಾಮ್ ಏನಾದರೂ ತೊಗೊಂಡ್ರೆ ಸರ್ಕಾರಿ ನೌಕರಿಯೂ ಸಿಗುವ ಸಾಧ್ಯತೆ ಬಲವಾಗಿದೆ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಜಯರಾಮ ಅವರು ಚಾಮರಾಜನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/4/1987, ಸಮಯ 10:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಜಯರಾಮ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ವ್ಯಯಾಧಿಪತಿ ಕುಜ ಲಗ್ನದಲ್ಲಿದ್ದಾನೆ. ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಕೇತು ದಶೆಯಲ್ಲಿ ಈಗ ಶುಕ್ರನ ಒಂದು ಕಾಲ ನಡೀತಾ ಇದೆ. ನಾಳೆ ಜೂನ್ ನಂತರ ರವಿ ಪ್ರಾರಂಭವಾಗುತ್ತೆ. ಚೆನ್ನಾಗಿದೆ, ಆತಂಕ ಪಡುವ ಅವಶ್ಯಕತೆ ಏನೂ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿದೆ. ಕೆಲಸದ ಮಟ್ಟಿಗೂ ಕೂಡ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಶುಕ್ರ ಬುಧರಿದ್ದರೆ ತುಂಬ ಒಳ್ಳೆಯದದು. ಒಳ್ಳೆಯ ಕೌಶಲ್ಯಪೂರ್ಣವಾದ ಕೆಲಸಗಳನ್ನು ಮಾಡ್ತಾರೆ ಅಂತಿದೆ. ಹೀಗಾಗಿ ಅನುಕೂಲಕರವಾಗಿದೆಪ್ಪ. ಎರಡೂ ರೀತಿಯಲ್ಲೂ ಅನುಕೂಲ ಇದೆ, ಏನೂ ಆತಂಕವಿಲ್ಲ. ಕುಜ ಲಗ್ನದಲ್ಲಿದ್ದರೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆಗಳು, ಕ್ಷತತನು ಅಂತ ಶರೀರಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಅವನು ವ್ಯಯಾಧಿಪತಿ ಬೇರೆ. ಹೀಗಾಗಿ ನರಸಿಂಹ ಕವಚ ಕೇಳಿಸ್ಕೊಳ್ಳೋದು ಅಥವಾ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳೋದು ಎರಡೂ ಮಾಡಿದ್ರೆ ತುಂಬ ಒಳ್ಳೆಯದು. ಇದನ್ನು ಮಾಡಿ, ಅಷ್ಟೇ, ಸರಳವಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಈ ದಿನ 12 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ರವಿ, ಚಂದ್ರ ಹಾಗೂ ಬುಧರನ್ನು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ. ಈ ದಿವಸ ಮಾಂದ್ಯ ಉದಯಾಗಿದೆ, ಅದು ಕೇತುವಿನ ಜೊತೆಗೆ ಅದು ಸಿಂಹ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶುಕ್ರ ಶನಿಯರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ನಿಮ್ಮ ಈ ಒಂದು ಗ್ರಹಸ್ಥಿತಿ ಇವತ್ತಿನ ಫಲದ ಮೇಲೆ ಈ ಹೊತ್ತು ಮತ್ತು ನಾಳೆ ಎರಡೂ ದಿನ ಒಂದೇ ರೀತಿಯಲ್ಲಿ ಇರ್ತದೆ. ಹೀಗಾಗಿ ಸಾಮಾನ್ಯ ಒಂದೇ ರೀತಿಯಲ್ಲಿ ಇರ್ತದೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ತುಂಬ ಅತಿಯಾದ ಅವರಿಗೆ ನಿರ್ಬಂಧ ಹೇರ್ತಕ್ಕಂಥದ್ದು ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅವರ ವಿಚಾರದಲ್ಲಿ ನಿಮಗೆ ತಕರಾರುಗಳು ಬಂದುಬಿಡುತ್ತೆ. ತನ್ಮೂಲಕ ನಿಮ್ಮ ಬೇರೆ ಬಾಂಧವ್ಯಗಳೆಲ್ಲ ಹಾಳಾಗುವ ಲಕ್ಷಣ ಇದೆ. ಹುಷಾರಾಗಿರಿ. ಇನ್ನು ಈ ದಿವಸ ಸ್ವಲ್ಪ ಕೋಪವೂ ಅಷ್ಟೇ. ಈ ದಿವಸ ಮತ್ತು ನಾಳೆ ಸ್ವಲ್ಪ ಕೋಪದ ತಾಪ ಆಗಿರ್ತದೆ. ಆದರೆ ಕುಟುಂಬದಲ್ಲಿ ಈ ಹಿರಿಯರ ಜೊತೆಗಿನ ವರ್ತನೆ, ಒಡನಾಟಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ತ್ರೀಯರಿಗೆ ಒಂದು ಒಳ್ಳೆಯ ರೀತಿಯ ಒಂದು ವಾತಾವರಣ ಚೆನ್ನಾಗಿರುತ್ತೆ. ಸುಗ್ರಾಸ ಭೋಜನ, ಎಲ್ಲರೂ ಒಟ್ಟಾಗಿ ಸೇರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಆ ಒಂದು ಸಂತೋಷ ಇದ್ದಾಗ ಮಕ್ಕಳ ವಿಚಾರದಲ್ಲಿ ತಗಾದೆಗಳು ಬರೋ ಲಕ್ಷಣ. ಎಲ್ಲರೂ ಒಟ್ಟಾಗಿರ್ತೀರ, ಆಗ ಯಾವುದೋ ಆ ಒಂದು ಕೆಲಸ, ಅವರ ವಿಚಾರ ನಿಮಗೆ ಕಿರಿಕಿರಿ ಮಾಡುತ್ತೆ. ಅದು ಕೋಪ ತಾಪಕ್ಕೆ ಕಾರಣ ಆಗುತ್ತೆ. ಅಂಥದ್ದು ಒಂದು ಲಕ್ಷಣ ಇದೆ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ. ಅದರಲ್ಲೂ ಈ ಶಿಲ್ಪಿಗಳಿಗೆ
ಮತ್ತು ಕಠಿಣ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪಶುಸಂಗೋಪನೆಯಲ್ಲಿರ್ತಕ್ಕಂಥವ್ರಿಗೆ, ಹೈನುಗಾರಿಕೆಯಲ್ಲಿ ಸ್ವಲ್ಪ ಕೆಲಸದ ಒತ್ತಡ, ಅಲೆದಾಟ ಜಾಸ್ತಿ ಆಗೋ ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ನೋಡಿ ಹೇಗೆ ಅದನ್ನು ವಿಭಾಗ ಮಾಡ್ಕೋಬೇಕು, ಗಮನಿಸ್ಕೊಳ್ಳಿ. ಇನ್ನು ಈ ದಿವಸ ನಿಮಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ, ಸೇವಕರ ಸಹಾಯಕರ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಒಂದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ, ಸಂಶಯ ಇಲ್ಲ ಅದರಲ್ಲಿ. ಆರೋಗ್ಯದ ದೃಷ್ಟಿಯಿಂದ ಚೇತರಿಕೆ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸೇವಕರ ಸಹಾಯಕರ ನಿಮಗೂ ಕೂಡ ತುಂಬ ಚೆನ್ನಾಗಿದೆ, ಸಹಾಯ ಸಿಗ್ತಕ್ಕಂಥದ್ದು. ಈ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಈ ದಿವಸ ಮತ್ತು ನಾಳೆ ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿರ್ತಕ್ಕಂಥ ಸ್ವಲ್ಪ ಎಚ್ಚರ ವಹಿಸಬೇಕು. ವಿಷಜಂತುಗಳ ಭಯ ಸೂಚಿಸುತ್ತೆ. ಇಲ್ಲೋ ರಸ್ತೆಯಲ್ಲಿ ಸಾಗ್ತಾ ಇರ್ತೀರ, ಆಗೇನೋ ಭಯ ಆಗ್ತಕ್ಕಂಥದ್ದು ದರ್ಶನ, ಯಾವುದೋ ಒಂದು ವಿಷಜಂತು, ಹಾವು, ಮತ್ತೊಂದು ಈ ಥರದೊಂದು ಪ್ರಾಣಿ ದರ್ಶನ, ಅದನ್ನು ಸೂಚಿಸ್ತಾ ಇದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರವಾಗಿದೆ. ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ. ಪ್ರಾರ್ಥನೆಗೆ ದಿವಸ ಒಂದು ಈಶ್ವರನ ಪ್ರಾರ್ಥನೆ ಮಾಡಿ ಅಥವಾ ಭೈರವ ದರ್ಶನ, ಇದು ಕೂಡ ಬಲವನ್ನು ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸ್ತ್ರೀಯರಿಗೆ ಅತಿಯಾದ ವ್ಯಯ. ವಾಗಾಧಿಪತಿ ಕೂಡ ವ್ಯಯದಲ್ಲಿದ್ದಾಗ ಮಾತು ನಷ್ಟವಾಗುತ್ತೆ. ಮಾತಾಡಿ ಕಳ್ಕೊಂಡ್ಬಿಟ್ಟು ಯಾಕಾದರೂ ಪ್ರಾಮಿಸ್ ಮಾಡಿದ್ನೋ, ಈ ಥರದೊಂದು ಲಕ್ಷಣ ಇದೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹೀಗಾಗಿ ಅಥವಾ ಊಟ ಮಿಸ್ ಆಗಿಬಿಡ್ತಕ್ಕಂಥ, ಸಮಯ ಮೀರಿ ತೊಂದರೆಗೊಳಪಡ್ತಕ್ಕಂಥದ್ದು, ಅತಿ ಆಹಾರ ಅಥವಾ ಅದರ ಅಭಾವ, ಎರಡೂ ರೀತಿಯಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ಮತ್ತು ಈ ಅಲೆದಾಟ, ಇನ್ನೊಬ್ಬರಿಗಾಗಿ ಮತ್ತೊಬ್ಬರಿಗಾಗಿ ಅಲೆದಾಡೋದು, ಅವ್ರ ಕೆಲಸಗಳಿಗೆ ಓಡಾಡೋದು, ಈ ಥರದ್ದು ಒಂದು ಲಕ್ಷಣ ಕೂಡ ಇದೆ. ತನ್ಮೂಲಕ ಸುಸ್ತಾಗ್ತೀರ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಇದು ಸ್ವಲ್ಪ ಗಂಟಲ ಬಾಧೆ ಕಾಣ್ತಾ ಇದೆ, ಎದೆ ಭಾಗದಲ್ಲಿ ಗಂಟಲು, ಈ ಭಾಗದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು, ಹುಷಾರು. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಅನುಕೂಲದ ಫಲ ಇದೆ. ಲಾಭವೂ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಿನಸಿ ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಅನುಕೂಲಕರ, ಲಾಭದಾಯಕ ದಿನವಾಗಿದೆ. ಹಣ ಖರ್ಚು ಇದೆ, ಲಾಭ ಖರ್ಚು ಎರಡನ್ನೂ ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ. ಕೋಪದಿಂದಾಗಿ ಮಾತು, ಕಠಿಣ ಮಾತು, ತನ್ಮೂಲಕ ಕುಟುಂಬದಲ್ಲಿ ಕೆಟ್ಟ ಹೆಸರು, ಇದು ಕೂಡ ಸೂಚಿಸ್ತಾ ಇದೆ. ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಹೋಗ್ಬನ್ನಿ. ಗಣಪತಿಗೆ ಒಂದು ಬಾಳೆಹಣ್ಣು ನೈವೇದ್ಯ ಮಾಡಿ ಪ್ರಸಾದ ತಗೊಳ್ಳಿ, ಅನುಕೂಲ ಆಗುತ್ತೆ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲಗಳನ್ನು ಸೂಚಿಸ್ತಾ ಇದೆ. ಹೆಣ್ಮಕ್ಳಿಗಂತೂ ತುಂಬ ಉತ್ಕೃಷ್ಟವಾಗಿದೆ. ಸಹಾಯ ಸಿಗುತ್ತೆ. 2-3 ಜನರಿಂದ ಉಪಕಾರ ಸಿಗ್ತಕ್ಕಂಥದ್ದು, ನಿಮ್ಮ ಕೆಲಸಗಳನ್ನು ಹಂಚ್ಕೊಳ್ತಕ್ಕಂಥದ್ದು, ಇಂಥದ್ದೊಂದು ಸಂತೋಷ ಇದೆ. ಜನ್ಮದ ಮಾಂದ್ಯ ಸ್ವಲ್ಪ ಶರೀರಕ್ಕೆ ತೊಂದರೆ ಆಗಬಹುದು, ಕಣ್ಣಿನ ಬಾಧೆ ಬರಬಹುದು, ಶರೀರ ಸುಸ್ತಾಗಬಹುದು, ಇಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಉಳಿದ ಹಾಗೆ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಕೃಷಿಕರಿಗೆ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಉತ್ಕೃಷ್ಟವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ಈ ದಿವಸ ಆರೋಗ್ಯದ ದೃಷ್ಟಿಯಿಂದಲೇ ನೀವು ಕೂಡ ಆದಿತ್ಯ ಹೃದಯ ಹೇಳ್ಕೋಬಹುದು ಮತ್ತು ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲವನ್ನು ಕಾಣ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ದೈವ ಸಹಾಯದಿಂದ ಅನುಕೂಲ ಆಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ತುಂಬ ಆತ್ಮೀಯತೆ ಬೆಳೀತಕ್ಕಂಥದ್ದು, ಈ ಥರದೊಂದು ಲಕ್ಷಣ ಇದೆ. ವ್ಯಯವೂ ಇದೆ. ಕಾಲು ಕಣ್ಣಿಗೆ ತೊಂದರೆ ಆಗ್ತಕ್ಕಂಥ ಲಕ್ಷಣವೂ ಇದೆ. ಈ ದಿವಸ ನಾಳೆ ಸ್ವಲ್ಪ ಹುಷಾರ ಓಡಾಡಿ, ಅದರ ಬಗ್ಗೆ ಗಮನ ಇರಲಿ. ನೀವು ಕೂಡ ತಪ್ಪದೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ. ಈ ದಿವಸ ನಾಳೆ ಕರವೀರ ವ್ರತ ಇದೆ. ಕರವೀರ ಪುಷ್ಪಗಳನ್ನು ಗಣಪತಿಗೆ ಸಮರ್ಪಣೆ ಮಾಡಬೇಕು ಅಂತ. ಹೀಗಾಗಿ ಈ ದಿವಸ ಸಂಗ್ರಹ ಮಾಡಿ ಇಟ್ಕೊಂಡು ನಾಳೆ ಮಾಡಿ, ಅದು ಹೆಚ್ಚಿನ ಗಣಪತಿ ಸೇವೆ ಈ ದಿವಸ ನಾಳೆ 2 ದಿನ ಮಾಡಿ, ಅನುಕೂಲ ಆಗುತ್ತೆ. ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಫಲ. ಕಷ್ಟವೂ ಇದೆ. ಕಷ್ಟ ಇದೆ, ಅನುಕೂಲ ಹೇಗೆ ಅಂತಂದರೆ, ಕೆಲಸ ಕಷ್ಟವಾಗುತ್ತೆ, ಆದರೆ ಇಷ್ಟವಾಗಿರುತ್ತೆ ಕೆಲಸ. ಅದು ಕಷ್ಟವಾದರೂ ಮಾಡ್ತೀರ, ಆ ರೀತಿಯಲ್ಲಿ. ಈ ದಿವಸ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯ ನಷ್ಟವನ್ನು ಸೂಚಿಸ್ತಾ ಇದೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರು. ದುರ್ಗಾ ಕವಚ ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ವಿಘ್ನಗಳು. ಈ ದಿವಸ ನಾಳೆ ನಿಮ್ಮ ಕೆಲಸಗಳು ಆಗೋದಿಲ್ಲ, ಆದರೂ ನಿಮಗೆ ಸಮಾಧಾನ ಇರೋದಿಲ್ಲ. ಅಪೂರ್ಣತೆ ಅಂತೀವಲ್ಲ, ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಸಂಗಾತಿಯಿಂದ ತುಂಬ ಸಹಕಾರ ಸಿಗುತ್ತೆ. ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಔಷಧ ವ್ಯಾಪಾರಿಗಳಿಗೆ, ಈ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಅನುಕೂಲ ಸೂಚಿಸ್ತಾ ಇದೆ. ಮಿತ್ರರ ಸಹಾಯ ಇದೆ. ಈ ದಿವಸ ಸ್ವಲ್ಪ ಒಂದು ಸ್ನೇಹಿತರ ವಿಚಾರದ ಸ್ವಲ್ಪ ಹುಷಾರಾಗಿದೆ. ಪ್ರಾರ್ಥನೆಗೆ ಈ ದಿವಸ ನಾಗ ಹಾಗೂ ಗಣಪತಿ 2 ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು
ಧನುರಾಶಿಯವರಿಗೆ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲ ಇದೆ. ಶತ್ರುಗಳು ಕೂಡ ಮಿತ್ರರಾಗಿಬಿಡ್ತಾರೆ ಈ ದಿವಸ, ಅಂಥದ್ದೊಂದು ಶುಭ ಫಲ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ವಲ್ಪ ತಂದೆ ಮಕ್ಕಳಲ್ಲೇ ಮನಸ್ತಾಪದ ಲಕ್ಷಣ ಇದೆ. ಈ ದಿವಸ ಮತ್ತು ನಾಳೆ ಸ್ವಲ್ಪ ಸೈಲೆಂಟಾಗಿರೋದು ಒಳ್ಳೆಯದು. ಯಾವುದಾದ್ರು ಸಭೆ ಸಮಾರಂಭ ಇಂಥ ಕಡೆಗೆ ಹೋಗಿದ್ದರೆ ಅಥವಾ ಹೋಗಬೇಕಾದ ಕಾರಣಕ್ಕೆ ಇವುಗಳಿಗೆಲ್ಲ ಸ್ವಲ್ಪ ತೊಂದರೆಗಳಾಗ್ಬಿಡುತ್ತೆ. ಅಥವಾ ಯಾವುದೋ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ಅಂಥ ಅಲ್ಲೇ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಅಲ್ಲೇ ಜಗಳ ಶುರುವಾಗ್ಬಿಡುತ್ತೆ. ಹೀಗೆ ಇಂಥದ್ದೊಂದು ಪರಿಸ್ಥಿತಿ ಇದೆ, ಸ್ವಲ್ಪ ನಾಜೂಕಾಗಿರಿ. ಪ್ರಾರ್ಥನೆಗೆ ದಿವಸ ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ, ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಲಕ್ಷಣಗಳಿದ್ದಾವೆ. ಈ ದಿವಸ ಮತ್ತು ನಾಳೆ ನಿಮಗೆ ಸ್ವಲ್ಪ ಪೆಟ್ಟು ಮಾಡ್ಕೋತೀರಾ, ಮನಸ್ಸಿಗೆ ನೋವು ಮಾಡ್ಕೊಳ್ಳೋ ಲಕ್ಷಣ ಜರುಗುತ್ತೆ. ಹುಷಾರು. ವಸ್ತು ನಷ್ಟತೆ ಬಹಳ ಮುಖ್ಯವಾಗಿದೆ, ಹುಷಾರಾಗಿ ಓಡಾಡಿ. ಎಲ್ಲೋ ಮೆಟ್ರೋ ಹತ್ತಿರ್ತೀರ ಮತ್ತು ಇನ್ಯಾವುದೋ ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ, ಅಂಥ ಸಂದರ್ಭದಲ್ಲಿ ವಸ್ತು ನಷ್ಟ ಕಳೆದು ಹೋಗ್ತಕ್ಕಂಥದ್ದು ಅಥವಾ ಇನ್ನೇನೋ ಪ್ರಮಾದ, ಈ ಥರದ್ದು ಹುಷಾರು. ಇನ್ನು ಉಳಿದ ಹಾಗೆ ಮಕ್ಕಳಿಂದ ತುಂಬ ಸಹಕಾರ ಇದೆ, ಮಕ್ಕಳ ವಿಚಾರದಲ್ಲಿ ಅನುಕೂಲ, ಅಂಥದ್ದೊಂದು ಸೂಚನೆ, ಸಂತಾನ ಸೂಚನೆ ಆಗ್ತಕ್ಕಂಥದ್ದು, ಅಂಥದ್ದೊಂದು ಶುಭ ಫಲ ಚೆನ್ನಾಗಿ, ಅದು ಸ್ವಲ್ಪ ಒಳ್ಳೆಯ ಫಲವೂ ಇದೆ, ಇದೂ ಇದೆ. ಇದರ ನಿವಾರಣೆಗೆ ನೀವು ಕೂಡ ಗಣಪತಿ ಸನ್ನಿಧಾನಕ್ಕೆ ತಪ್ಪದೆ ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಮತ್ತು ನಾಳೆ ಎರಡೂ ದಿವಸ ಸ್ವಲ್ಪ ಈ ಸಂಗಾತಿ ವಿಚಾರದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗುತ್ತೆ. ಮನೆಗೆ ಇರೋದೇ ಬೇಡ, ಆ ಥರದೊಂದು ಮನಸ್ಸಿಗೆ ಬಂದುಬಿಡೋ ಲಕ್ಷಣ ಸೂಚಿಸುತ್ತೆ. ಯಾಕಾದರೂ ಸಪೋರ್ಟ್ ಇಲ್ವಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಈ ದಿವಸ ಸ್ವಲ್ಪ ತಾಳ್ಮೆ ಬೇಕು. ಶಿವಶಕ್ತಿಯರ ಪ್ರಾರ್ಥನೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ಶಿವಪಾರ್ವತಿಯರ ಸ್ತುತಿ ಅಂತ ಇದೆ, ಅದನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ತುಂಬ ಸಮಾಧಾನ ಆಗುತ್ತೆ. ಮೀನರಾಶಿಯವರಿಗೆ ದಿವಸ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ, ಸೇವಕರಿಂದ ತುಂಬ ಹೆಚ್ಚಿನ ಅನುಕೂಲ, ಧೈರ್ಯ ಸಾಹಸಗಳಿದ್ದಾವೆ, ಕೆಲಸ ಕಠಿಣವಾದದ್ದನ್ನು ಮಾಡ್ತಕ್ಕಂಥ ಶಕ್ತಿ ಇದೆ. ತಂದೆ ಬಂಧುಗಳ ಜೊತೆಗೆ ಜ್ಞಾತಿಗಳ ಜೊತೆಗೆ ದಿವಸ ಕಲಹ ಜಗಳ ಇದನ್ನು ಸೂಚಿಸ್ತಾ ಇದೆ. ಸಾಲ ಶತ್ರುಬಾಧೆ ಇದನ್ನು ಸೂಚಿಸ್ತಾ ಇದೆ. ತಪ್ಪದೇ ಗಣಪತಿ ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ತೇಜೋ ನಿಧಯೇ ನಮಃ, ಸುಬ್ರಹ್ಮಣ್ಯ ಮಂತ್ರ ಹೇಳ್ಕೊಳ್ಳಿ, ಮನಸ್ಸಿಗೆ ಒಂದು ಬೆಳಕಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.